NS21 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನರಸಿಂಗರಾವ್ ಸರ್ಕಲ್ ಸಾರಥ್ಯದಲ್ಲಿ NS21 ನ್ಯೂಸ್ ವೀಕ್ಷಿಸಿರಿ. ನಗರಗುಂಡ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷ. ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಜಾಗೃತಿ ಸಭೆ. ದೇವದುರ್ಗ ನಗರದಿಂದ 3 ಕಿಲೋಮೀಟರ್ ಅಂತರದಲ್ಲಿರುವ ನಗರಗುಂಡ ಗ್ರಾಮದಲ್ಲಿ 3 ದಿನದ ಹಿಂದೆ ಚಿರತೆ ಕಾಣಿಸಿಕೊಂಡು ಹಗಲು ರಾತ್ರಿ ಎನ್ನದೆ ಬೆಟ್ಟದ ಮೇಲೆ ತಿರುಗಾಡುತ್ತಿದ್ದು ಕುರಿ ಮೇಕೆಗಳ ಮೇಲೆ ದಾಳಿ ಮಾಡಿ ತಿಂದು ಹಾಕುತ್ತಿರುವ ಇದನ್ನು ಕಂಡ ಗ್ರಾಮದ ಜನರು ಪ್ರಾಣ ಭಯದಿಂದ ಭಯಭೀತರಾಗಿದ್ದಾರೆ. ವಿಷಯ ತಿಳಿದ ತಾಲೂಕು ಅರಣ್ಯ ಅಧಿಕಾರಿಗಳು ರಾತ್ರಿ ಹಗಲು ಎನ್ನದೆ ಕಾರ್ಯಾಚರಣೆಯಲ್ಲಿ ಇದ್ದಾರೆ ಎಂದು ಶರಣಗೌಡ ನಗರಗುಂಡ ಅವರು ತಿಳಿಸಿರುತ್ತಾರೆ. ಗ್ರಾಮದಲ್ಲಿ ಜಾಗೃತಿ ಸಭೆ ನಡೆಸಿದ ಸುರೇಶ್ ಬಾಬು ಉಪ ಅರಣ್ಯ ಅಧಿಕಾರಿಗಳು ರಾಯಚೂರು ಇವರು ಮಾತನಾಡಿ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮ ಸಭೆ ನಡೆಸಿ ಜನರಿಗೆ ಜಾಗೃತಿ ಮೂಡಿಸಿದ್ದಾರೆ. ನಂತರ ಮಾತನಾಡಿದ ಅವರು ನಮ್ಮ ಇಲಾಖೆಯ ಸಿಬ್ಬಂದಿಗಳು ಬೋನ್ಗಳನ್ನು ಅಳವಡಿಸಿದ್ದಾರೆ. ಚಿರತೆ ಹಿಡಿಯಲು ಎಲ್ಲಾ ಪ್ರಯತ್ನಗಳು ನಡೆಸಿದ್ದೇವೆ ಮತ್ತು ರಾತ್ರಿ ವೇಳೆ ಎಚ್ಚರಿಕೆಯಿಂದ ಇರಲು ಸೂಚನೆ ನೀಡಿದರು. ಅರಣ್ಯ ಇಲಾಖೆಗೆ ಕೈಗೊಳ್ಳುವ ಕ್ರಮಗಳು ಬೋನ್ ಸ್ಥಾಪನೆ, ಚಿರತೆಯನ್ನು ಸೆರೆ ಹಿಡಿಯಲು ಅನುಕೂಲಕರ ಸ್ಥಳಗಳಲ್ಲಿ ಅರಣ್ಯ ಅಧಿಕಾರಿಗಳು ಬೋನ್ಗಳನ್ನು ಇಡಲಾಗಿದೆ ಎಂದು ಜಾಗೃತಿ ಸಭೆಯಲ್ಲಿ ಗ್ರಾಮಸ್ಥರಿಗೆ ಧೈರ್ಯ ತುಂಬಿ ಮಾತನಾಡಿದರು ಎಂದು ಶರಣಗೌಡ ನಗರಗುಂಡ ಇವರು ತಿಳಿಸಿದ್ದಾರೆ. ಜಾಗೃತಿ ಸಭೆಯಲ್ಲಿ ಮಾತನಾಡಿದ ಮೊಹಮ್ಮದ್ ಅಲಿ ವಲಯ ಅರಣ್ಯ ಅಧಿಕಾರಿಗಳು ಈಗಾಗಲೇ ಚಿರತೆ ಹಿಡಿಯಲು ಎಲ್ಲಾ ರೀತಿಯಿಂದ ಅನುಕೂಲಗಳನ್ನು ಮಾಡಿಕೊಂಡಿದ್ದೇವೆ. ಚಿರತೆಯ ಜಾಡು ಹಿಡಿದು ಡ್ರೋನ್ ವಿಡಿಯೋ ಮುಖಾಂತರ ಪ್ರಯತ್ನದಲ್ಲಿ ಇದ್ದೇವೆ. ಗ್ರಾಮದವರು ಭಯಭೀತರಾಗಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿ ಜಾಗೃತಿ ಸಭೆಯಲ್ಲಿ ಮಾತನಾಡಿದರು. ಈ ಜಾಗೃತಿ ಸಭೆಯಲ್ಲಿ ಸಿಬ್ಬಂದಿಗಳು, ಗ್ರಾಮಸ್ಥರು, ರೈತರು ಇನ್ನಿತರರು ಭಾಗವಹಿಸಿದ್ದರು ಎಂದು ಶರಣಗೌಡ ನಗರಗುಂಡ ಅವರು ನಮ್ಮ ಚಾನೆಲ್ಗೆ ತಿಳಿಸಿರುತ್ತಾರೆ. ಜಾಸ್ತಿ ಸೌಂಡ್ ಮಾಡಿರ್ತಾರ ರಾತ್ರಿ ಭಾಳ ಇದಾದ್ರು ಸರ್. ಯಾವ ಟೈಮ್ ಅಂತ ಗೊತ್ತಾಗುತ್ತೆ. 1 ಕಿಲೋಮೀಟರ್ ಸರ್ ಊರು ಗುಡ್ಡಡಿಗೆ ಸುಮಾರು ಸಿಗೋದಲ್ಲ ಸರ್.